ಸುಂದರವಾದ ಮಗುವಿನ ಕನಸು ಎಲ್ಲ ತಾಯಿ ತಂದೆಯರಿಗೂ ಇರುತ್ತೆ. ಹಾಗಾಗಿ ನಾವು ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೋಬೇಕು. ಸೊ 5 ಪ್ರಿಪ್ರೇಷನ್ ಏನು ತಂದೆ ತಾಯಿ ಆಗೋರು ಮಾಡ್ಕೋಬೇಕು. ಫಸ್ಟು ನೀವು ಡಾಕ್ಟರ್ಸ್ನ ಸಂಪರ್ಕ ಮಾಡಬೇಕು. ಯಾಕೆ ಅಂತ ಹೇಳಿದರೆ ಹಿಸ್ಟ್ರಿ ತೊಗೊಳ್ತೀವಿ, ಫ್ಯಾಮಿಲಿ ಹಿಸ್ಟ್ರಿ, ನಿಮ್ಮ ಹೆಲ್ತ್ ಹಿಸ್ಟ್ರಿ, ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್ ಹಿಸ್ಟ್ರಿ ತೊಗೊಳ್ತೀವಿ. ಆ್ಯಂಡ್ ಆಲ್ಸೋ ನಿಮಗೆ ಕೆಲವು ಸಲಹೆಗಳನ್ನು ನೀಡ್ತೀವಿ. ಇದು ತಂದೆ ತಾಯಿ ಇಬ್ಬರಿಗೂ ಅನ್ವಯವಾಗುತ್ತೆ. ಅಂದರೆ ವಿಹಾರ ಅಂತ ಹೇಳಿದರೆ ಎಕ್ಸಸೈಸ್ ತುಂಬಾ ಇಂಪಾರ್ಟೆಂಟು. ನಿಮ್ಮ ಮನಸ್ಸಿನ ಲವಲವಿಕೆಯನ್ನು ಹೆಚ್ಚಿಸುತ್ತೆ. ಅದು ನೀವು ಸಂತೋಷವಾಗಿದ್ದರೆ ನಿಮ್ಮ ಮಗು ಕೂಡ ಸಂತೋಷವಾಗಿ ಬೆಳೆಯುತ್ತೆ, ಆರೋಗ್ಯಕರವಾಗಿ ಬೆಳೆಯುತ್ತೆ. ಆಹಾರ ಅಂದರೆ ಹೆಚ್ಚು ಹಣ್ಣು, ತರಕಾರಿ, ದವಸ ಧಾನ್ಯಗಳನ್ನ ತೊಗೋಬೇಕಾಗತ್ತೆ. ನಿಮ್ಮ ಸ್ಟ್ರೆಸ್ ಲೆವೆಲ್ನ ಖಂಡಿತ ಕಡಿಮೆ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ನಿಮ್ಮ ಬೇರೆ ವಿಚಾರಗಳು, ಲೈಕ್ ಸಂಬಡಿ ಸ್ಮೋಕಿಂಗ್ ಅಂದರೆ ಆಲ್ಕೋಹಾಲ್ ಇಂಟೇಕ್, ಇದರ ಸೋಷಿಯಲ್ ಆರ್ ಎನಿಥಿಂಗ್ ಇದ್ರೂ ಕೂಡ ಅದನ್ನು ಕಡಿಮೆ ಮಾಡ್ಕೋಬೇಕತ್ತೆ. ಇದು ತಂದೆ ತಾಯಿ ಇಬ್ಬರಿಗೂ ಕೂಡ ಅನ್ವಯಿಸುತ್ತೆ, ಆಗುವ ತಂದೆ ತಾಯಿ ಇಬ್ಬರು ಕೂಡ ಅನ್ವಯಿಸುತ್ತೆ. ಕೊನೆಯದಾಗಿ ಫೋಲಿಕ್ ಆ್ಯಸಿಡ್ ಅಂತ ಹೇಳ್ತೀವಿ, ಅದು ವೈಟಮಿನ್ ಬಿ. ನಿಮ್ಮ ಮಗುವಿನ DNA ಫಾರ್ಮೇಷನ್ ಅಂದರೆ ನಿಮ್ಮ ಮಗುವಿನ ಕ್ರೋಮೋಸೋಮ್ ಫಾರ್ಮೇಷನ್ಗೆ ಇದು ತುಂಬ ಸಹಕಾರಿಯಾಗುತ್ತೆ. ಸೊ ಖಂಡಿತ ಈ 5 ವಿಚಾರಗಳನ್ನು ಪಾಲನೆ ಮಾಡಿದ್ರೆ ಪ್ರೆಗ್ನೆನ್ಸಿ ಪ್ರಿಪೇರ್ಡ್ನೆಸ್ ಖಂಡಿತವಾಗೂ ಆಗುತ್ತೆ. ಸೊ ರೈತನೇ ಭೂಮಿನ ಪ್ರಿಪೇರ್ ಮಾಡಿ ಬೀಜ ಬಿತ್ತುತ್ತಾನೆ ಅಂತ ಹೇಳಿದ್ರೆ ನಾವು ತಂದೆ ತಾಯಿಗಳಾಗಿ ಈ ರೆಸ್ಪಾನ್ಸಿಬಿಲಿಟಿನ ತಗೋಬೇಕಾಗತ್ತೆ. ಉತ್ತಮವಾದ ಮಗುವನ್ನು ನಾವು ಬೇಕು ಅಂತ ಹೇಳಿದ್ರೆ ಜಗತ್ತಿಗೆ ಕೊಡಬೇಕು ಅಂದರೆ ದ ರೆಸ್ಪಾನ್ಸಿಬಿಲಿಟಿ ತಾಯಿ ತಂದೆ ಆದಮೇಲಲ್ಲ, ಪ್ರೆಗ್ನೆನ್ಸಿ ಪಾಸಿಟಿವ್ ಆದಮೇಲೆ ಆ ರೆಸ್ಪಾನ್ಸಿಬಿಲಿಟಿ ಬರೋದಿಲ್ಲ. ಆ ರೆಸ್ಪಾನ್ಸಿಬಿಲಿಟಿನ ನಾವು ಅದಕ್ಕೆ ಮುಂಚೆನೇ ತೊಗೊಂಡು ಈ ಎಲ್ಲ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಖಂಡಿತ ಆರೋಗ್ಯಕರವಾದ ಮಗುವಿಗೆ ಜನ್ಮ ನೀಡಬಹುದು.